சொல்லுகிறது. ಸತ್ಯವೇದ ಹೇಳ್ತಿದೆ. In Mark chapter 4. ಮಾರ್ಕ 4ನೇ ಅಧ್ಯಾಯದಲ್ಲಿ. Amen. The sower sows the seeds. ಬಿತ್ತುವವನು ಬೀಜಗಳನ್ನು ಬಿತ್ತಿದನು. Verse 14. 14ನೇ ವಾಕ್ಯ. Amen. Bible says. ಸತ್ಯವೇದ The ಹೇಳ್ತಿದೆ. seeds are nothing but the word of God. ಆ ಒಂದು ಬೀಜ ಏನಂದ್ರೆ ಅದು ದೇವರ ವಾಕ್ಯ. Amen. I tell you. ನಾನು ನಿಮಗೆ ಹೇಳ್ತೇನೆ. When God sows into your life. ದೇವರದ ನಿಮ್ಮ ಜೀವಿತದಲ್ಲಿ ಬಿತ್ತುವಾಗ. Amen. What is the seed? ಆ ಒಂದು ಬೀಜ ಅಂದ್ರೆ ಏನು? ಬೀಜ ಅಂದ್ರೆ ಏನು? ಬೀಜ ಅಂದ್ರೆ ಏನು? ಎಲ್ಲರೂ சொல்லுங்க God's word. Oh, amen. Lift up your Bible and say this is the bija. ಎಲ್ಲರೂ ಬೈಬಲ್ ನ ಮೇಲಕ್ಕೆತ್ತಿ ಹೇಳಿ ಇದೇ ಬೀಜ. Hallelujah. Hallelujah. Where this bija, where this seed should fall. ಈ ಬೀಜಗಳು ಎಲ್ಲಿ ಬೀಳಬೇಕು? ಎಲ್ಲಿ ಬೀಳಬೇಕಂತ ಬೈಬಲ್ ಹೇಳ್ತದೆ. ಸತ್ಯವೇದ ಎಲ್ಲಿ ಬೀಳಬೇಕಂತ ಹೇಳ್ತದೆ? ಒಳ್ಳೆ ನೆಲದಲ್ಲಿ. ಒಳ್ಳೆ ನೆಲದಲ್ಲಿ. Amen. சொல்லுங்க. ಎಲ್ಲರೂ ಹೇಳಿ. ನೆಲ ಅಂದ್ರೆ ಯಾವುದು? ನೆಲ ಅಂದ್ರೆ ಯಾವುದು? We are the soil. ನಾವೇ ಆ ಮಣ್ಣು. சொல்லுங்க. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. In the word. ಈ ಒಂದು ವಾಕ್ಯ. சொல்லுங்க. In the seed. ಹೇಳಿ ಈ ಒಂದು ಬೀಜ. If you keep it aside. ಅದನ್ನ ಎಲ್ಲೋ ಪಕ್ಕದಲ್ಲಿ ಇಟ್ಬಿಟ್ರೆ. ಅದು ಸೀಡ್ ಆಗவே இருக்குது. ಅದು ಸುಮ್ಮನೆ ಬೀಜವಾಗೇ ಇರ್ತದೆ. இந்த மண்ணு. ಈ ಮಣ್ಣು. ಸಪರೇಟಾ வாழ்ந்தா. ಹಾಗೆ ಬೇರ್ಪಡಿಸಿ ಜೀವಿಸಿದ್ರೆ. ಇದು ಮಣ್ಣಾಗவே இருக்கும். ಇದು ಸುಮ್ಮನೆ ಮಣ್ಣಾಗೇ ಇರ್ತದೆ. இந்த சீடோ இந்த மண்ணோ ஒண்ணா கலந்ததுனா. ಆದ್ರೆ ಈ ಒಂದು ಬೀಜ ಮತ್ತೆ ಈ ಮಣ್ಣು ಒಂದಾಗಿ ಬೆರೆತು ಹೋದ್ರೆ. அப்பொழுது தாங்க உயிர் விளையும். ಆಗಲೇ ಜೀವ ಒಂದು ಚಿಗುರು ಹೊಡೆಯುತ್ತದೆ. எவ்வளவு பேருக்கு நான் சொல்லுகிறது புரியுதுங்க? ಎಷ್ಟನಕ್ಕೆ ನಾನು ಹೇಳೋದು ಅರ್ಥ ಆಗ್ತಿದೆ? ಎಲ್ಲರೂ சொல்லுங்க உங்க பைபிளை கையில பிடிச்சிட்டு சொல்லுங்க. ಎಲ್ಲರೂ ನಿಮ್ಮ ಸತ್ಯವೇದವನ್ನ ಕೈಯಲ್ಲಿ ಹಿಡ್ಕೊಂಡು ಹೇಳಿ. ಇದು ಕೈயில. ಇದು ಕೈಯಲ್ಲಿ. ಇದು ಮೂಲೆಯಲ್ಲಿ ಇರಕ ಕೂಡದು. ಇದು ಮೂಲೆಯಲ್ಲಿ ಇರಬಾರದು. சொல்லுங்க. ಇದು ಕೈಯಲ್ಲಿ. ಇದು ಕೈಯಲ್ಲಿ. ನಾನು ಮೂಲೆಯಲ್ಲಿ. ನಾನು ಮೂಲೆಯಲ್ಲಿ. ಏನು ಪ್ರಯೋಜನ ಇಲ್ಲ. ಆಗಿದ್ರೆ ಏನು ಪ್ರಯೋಜನ ಇಲ್ಲ. ನೀನು ನನ್ನಲ್ಲಿಯೋ. ನೀನು ನನ್ನಲ್ಲಿಯೋ. ನನ್ನ ವಾಕ್ಯವು ನಿನ್ನೊಳಗೆಯೋ. ನನ್ನ ವಾಕ್ಯವು ನಿನ್ನಲ್ಲಿಯೋ. ಆಮೆನ್. ಏನ ಚೆನ್ನಾಗಿ ಜೀಸಸ್. ಯೇಸು ಕ್ರಿಸ್ತನು ಏನು ಹೇಳಿದರು? I in you and my word in you. ನಾನು ನಿನ್ನಲ್ಲಿಯೋ ನಿನ್ನ ವಾಕ್ಯವು ನನ್ನಲ್ಲಿಯೋ. ಆಮೆನ್. ಇದ್ರೆ ಏನಾಗ್ತದೆ? ನೀವು ಅಧಿಕമായി ಫಲಂ ತರುவீங்க. ನೀವು ಬಹಳವಾಗಿ ಫಲ ಕೊಡ್ತೀರಾ. ಆಮೆನ್. ಹalleluya. ಹalleluya. ஏன் ஆண்டவர் சீட வச்சிருக்காரு? ಯಾಕೆ ದೇವರು ಬೀಜವನ್ನು ಇಟ್ಟಿದ್ದಾನೆ? ಯಾಕೆ ಬೀಜ ಇರೋದು? ಯಾಕೆ ಬೀಜ ಇರುವುದು? ಮಣ್ಣಿಗಾಗಿ. ಎಲ್ಲರೂ ಬೈಬಲ್ ಎತ್ಬಿಟ್ಟು ಹೇಳ್ರಿ. ಎಲ್ಲರೂ ಬೈಬಲ್ ನ ಮೇಲೆ ಎತ್ತಿ ಹೇಳಿ. ಈ ವಾಕ್ಯ ಯಾಕೆ ಇರೋದು? ಈ ವಾಕ್ಯ ಯಾಕೆ ಇರೋದು? ಈ ವಾಕ್ಯ ನನಗಾಗಿದೆ. ಈ ವಾಕ್ಯ ನನಗಾಗಿಯೇ ಇರುವಂತದ್ದು. ಆಮೆನ್. ಹalleluya. ಹalleluya. ನಾನು ಎவ்வளோ ಪ್ರಸಂಗ ಕೇಳ್ಕற ಬ್ರದರ್, ಒಣ್ಣமே ನಡ್ಕ ಮಾಟದ ಬ್ರದರ್. ನಾನು ಎಷ್ಟೋ ಪ್ರಸಂಗ ಕೇಳಿದ್ದೇನೆ ಬ್ರದರ್, ಒಂದು ನಡೀತಾ ಇಲ್ಲ ಬ್ರದರ್. Tell you something. ನಾನು ನಿಮಗೆ ಒಂದನ್ನ ಹೇಳ್ತೇನೆ. As long as the word stays outside you. ಎಷ್ಟು ಆ ಒಂದು ದೇವರ ವಾಕ್ಯ ಹೊರಗಡೆನೇ ಇರ್ತದೋ ಅದು ಬರಲಿ ಉನ್ வாழ்க்கை ஒண்ணுமே மாறாது. ಅಲ್ಲಿಯವರೆಗೂ ನಿಮ್ಮ ಜೀವಿತ ಏನೂ ಮಾರ್ಪಡಲ್ಲ. எப்போ அந்த சீடு உனக்குள்ள ஆழத்துல. ಯಾವಾಗ ಆ ದೇವರ ವಾಕ್ಯ ಬೀಜ ಅದು ನಿಮ್ಮೊಳಗೆ ಆಳದಲ್ಲಿ ಹೋಗ್ತದೋ. ಎಲ್ಲರೂ ಹೇಳಿ ಆಳದಲ್ಲಿ ಹೋಗ್ತದೋ. The ground receives it deeply. ಆ ನೆಲವು ಆ ಮಣ್ಣು ಅದನ್ನ ಆಳವಾಗಿ ಹೊಂದಿಕೊಂಡಾಗ. ஒவ்வொரு வார்த்தையும் கேட்கும்போது ಒಂದೊಂದು ವಾಕ್ಯವನ್ನು ಕೇಳುವಾಗ ಇಂಪಾಸಿಬಲ್ ಅನ್ನು ತೋಣೋ. ಎಲ್ಲವೂ ಅಸಾಧ್ಯ ಅಂತ ಅನ್ನಿಸ್ತದೆ. ಆಮೆನ್. ಹalleluya. ಹalleluya. ಇಂಪಾಸಿಬಲ್. ಇದೆಲ್ಲ ನನಗಲ್ಲ ಅನ್ಸ್ತದೆ. ಅಯ್ಯೋ ಇದೆಲ್ಲ ನನಗಲ್ಲ ಅನ್ನಿಸ್ತದೆ. But what you need to do? ಆದ್ರೆ ನೀವೇನ್ ಮಾಡಬೇಕು? You have to take it inside. ನೀವು ಅದನ್ನ ಒಳಗಡೆ ತೆಗೆದುಕೊಳ್ಳಬೇಕು. ನಾನು ನಂಬುகிறேன் ಆண்டವರೇ. ನಾನು ನಂಬ್ತೇನೆ ದೇವರೇ. ನಾನು ನಂಬುகிறேன் ಆಂಡವರೇ. ನಾನು ನಂಬ್ತೇನೆ ದೇವರೇ. ನಿನ್ನಿಂದಲೇ ಸಾಧ್ಯವಯ್ಯ ಮಾತೊಂದೇ. ಎಲ್ಲರೂ ಗಮನಿಸಿ. When the word comes, ಆ ವಾಕ್ಯ ಬರುವಾಗ you have to say, Lord, with you all things are possible. ನೀವು ನಂಬಬೇಕು, ಕರ್ತನೇ ನಿನ್ನಿಂದ ಎಲ್ಲವೂ ಸಾಧ್ಯ. ನಾ ಮಣ್ಣು ಆಂಡವರೇ. ನಾ ಮಣ್ಣು ದೇವರೇ. ನೀರು ಮಹಿಮೆ ಆಂಡವರೇ. ನೀವು ಮಹಿಮೆ ಅಪ್ಪ. If you touch me, ನೀವು ನನ್ನನ್ನು ಮುಟ್ಟುವಾಗ, if you work inside me, ನೀವು ನನ್ನೊಳಗಡೆ ಕೆಲಸ ಮಾಡುವಾಗ, எத்தனை பேர் ஆமென் சொல்றீங்க? ಎಷ್ಟನ ಆಮೆನ್ ಅಂತೀರಾ? நீர் எனக்குள்ள சீடு கிரியை செய்தா, ಆ ಒಂದು ಬೀಜ ನನ್ನೊಳಗಡೆ ಕ್ರಿಯೆ ಮಾಡಿದ್ರೆ ಒಂದು ದಿನ பெரிய மரமா ದೊಡ್ಡ ಮರವಾಗ್ತದೆ. இன்னைக்கு உங்களுக்குள்ள என்ன கிரியை செய்ய நீங்க விட்டு கொடுக்கிறீங்களோ, ಈ ದಿನ ನೀವು ಏನು ನಿಮ್ಮೊಳಗಡೆ ಕ್ರಿಯೆ ಮಾಡುವುದಕ್ಕೆ ಬಿಟ್ಟು ಕೊಡ್ತೀರೋ அது வெளியே யாருக்கும் தெரியாதுங்க. ಅದು ಹೊರಗಡೆ ಯಾರಿಗೂ ಗೊತ್ತಿಲ್ಲ. நீங்களும் ಆಂಡವರುடைய வார்த்தையோடு நீங்க வாழ்கிற வாழ்க்கை, ನೀವು ದೇವರೊಂದಿಗೆ ದೇವರ ವಾಕ್ಯದೊಂದಿಗೆ ಜೀವಿಸುವಂತಹ ಜೀವಿತ ಯಾರಿಗೂ புரியாதுங்க. ಅದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ನೆನಪಾಂಗ. ಎಲ್ಲರೂ ನೆನೆಸ್ತಾರೆ, ಫೂಲ್ ವೇಸ್ಟಿಂಗ್ ಟೈಮ್. ಅಯ್ಯೋ ಈ ಮೂರ್ಖ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾನೆ. ಪೈತ್ಯಕಾರ ಸುಮ್ಮಾ ಬೈಬಲ್ ಬಿಡಿಸಿಬಿಟ್ಟೆ. ಅಯ್ಯೋ ಹುಚ್ಚ ಯಾವಾಗ್ಲೂ ಬೈಬಲ್ ಹಿಡ್ಕೊಂಡು. But one day will come. ಆದ್ರೆ ಒಂದಿನ ಬರ್ತದೆ. ಎಷ್ಟನ பேர் ನಂಬುறீங்க? ಎಷ್ಟು ಜನ ನಂಬ್ತೀರಾ? சொல்லலாமா? உம்மால் கூடும் எல்லாம் கூடும் ஒரு வார்த்தை. இன்னைக்கு நீங்க அதுதான் இன்னைக்கு பண்ண போறீங்க. எல்லாரும் சொல்லமா? நின்னிந்தாலே
உங்க பைபிளை பிடிச்சி தூக்கி சொல்லலாமா? ನಿಮ್ಮ ಬೈಬಲನ್ನ ಮೇಲೆತ್ತಿ ಹೇಳ್ತೀರಾ? ಮಾತೊಂದೇ சொல்லுங்க, ನಿನ್ನಿಂದಲೇ ಸಾಧ್ಯವಯ್ಯ.